टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಲ್ರಿಗೂ ನಮಸ್ಕಾರ. ಮೊದಲಾವರ್ತಿ ವಿಜಯಲಕ್ಷ್ಮಿ ಮ್ಯಾಮ್ ದರ್ಶನ್ ಅವರಿಗೆ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ತಾಯಿ ಸಾಂಗ್ನ, ತಾಯಿ ಭವನೆ ಸಾಂಗ್ ಇದು, ಅದನ್ನು ಅವರು ಬಿಡುಗಡೆ ಅಂದರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ. ಎರಡನೇದಾಗಿ, ಇದು ತಾಯಿ ಸಾಂಗು. ವಿಶ್ವದಲ್ಲಿರೋವಂಥ ಇಡೀ ಎಲ್ಲ ತಾಯಂದ್ರಿಗೂ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ತಾಯಿನ ಪ್ರೀತಿಸದೇ ಇರೋರು, ಇಷ್ಟಪಡದೇ ಇರೋರು ಯಾರೂ ಇರಲ್ಲ. ಅಂಥದ್ರಲ್ಲಿ ಇದು ತಾಯಿ ಸಾಂಗ್. ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ, ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ. ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಂದ್ರಿಗೂ ಇದನ್ನು ನಾನು ಅರ್ಪಣೆ ಮಾಡ್ತೀನಿ. ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್, ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು. ಏಕೆಂದರೆ ಚೇತನ್ ಸರ್ ಮತ್ತು ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ, ಕತೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಹೂಡಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್, ನಾನು ಕತೆ ಹೇಳಿದಾಗ ಜಸ್ಟ್ ಹಂಗೆ ಕೇಳಿದ್ರು. ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು. ಸುದೀಪ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು. ಸುಮಾರು ಒಂದು 2.5 ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ, ಅದಾದಮೇಲೆ ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು. ಅವ್ರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು, ಅದೇ ಚೇತನ್ ಸರು ಅಷ್ಟೇ ಒಂದು 10 ನಿಮಿಷ ಹಂಗೆ ಕೇಳಿದ್ರು, ಅವರು ಒಪ್ಕೊಂಡ್ರು. ಸೊ ಕಥೆಯಲ್ಲಿ ಆಳ ಇದೆ, ಕಂಟೆಂಟ್ ಇದೆ ಅನ್ನುವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ. ಸೊ ಧನ್ವೀರ್ ಸರ್ಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು, ಆರ್ಟಿಸ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳೋವಂಥ ಚಾನ್ಸಸ್ ಇದೆ, ಸೊ ಹೇಳ್ತೀನಿ. ಬಟ್ ಸ್ಪೆಷಲಿ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ, ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ. ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಅದು ಸುಮಾರು ದಿನಮಾನಗಳು ಕಾಡ್ಬಿಟ್ಟಿತ್ತು ಆ ಸಾಂಗು. ಟೈಗರ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದಂಥ ಸಾಂಗ್ ಅದು. ಅದಾದಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೇನು ವರವನ್ನು ಸಾಂಗ್ ಜೋಗಿದು, ಅದು ಸುಮಾರು ಕಾಡ್ತು. ಸೊ ಬಾಲ್ಯದಲ್ಲಿ ಯೌವನದಲ್ಲಿ ಕಾಡ್ದಂಥದ್ದು, ಇದು ಜೀವನದಲ್ಲಿ ಕಾಡೋ ಅಂಥ ಸಾಂಗು. ತಾಯಿ ಸಾಂಗು ವಾಮನಾಗೆ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದರೆ, ಪ್ರಮೋದ್ ಮರವಂತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನು ಹೇಳಿದೆ ಅನ್ನೋದು, ಇದು ತುಂಬ ವಿಶೇಷವಾದ ಸಾಂಗ್ ಅಂತ. ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದ್ರ ಮೇಲೆ ಅನ್ನೋದು ಪಾಯಿಂಟು. ಸೊ ಆವಾಗ ಒಂದು ಪಾಯಿಂಟು, ಈ 2 ಸಾಂಗಲ್ಲಿ ನನ್ನನ್ನು ಕಾಡ್ದಂಥ ಸಾಂಗಲ್ಲಿ ನಾನು ಹೇಳೋದ್ನಲ್ಲ, ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳೋವಂಥದ್ದು, ಮಗ ತಾಯಿ ಬಗ್ಗೆ ಏನು ಫೀಲ್ ಇದೆ ಅಂತ ಹೇಳೋವಂಥದ್ದು. ಇಲ್ಲಿ ತಾಯಿ ತನ್ನ ಭವನೆನ, ತನ್ನ ಮಗನ ಬಗ್ಗೆ, ತನಗೆ ಕಾಡದಂಥ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಅನ್ನೋದು. ಸೊ ಇಟ್ಸ್ ಎ ಪ್ಯೂರ್ಲಿ ಮದರ್ ಕನ್ಫಸ್ ಸಾಂಗ್ ಅಂತ, ಅಂದರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ. ಅದು ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ, ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ. ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂಥ ತಾಯಿಯ ನಿಲುವೇನು, ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂಥ ಹಾಡಿದು. ಸೊ ಹಂಗಾಗಿ ಒಂದು ಹೆಣ್ಗರಳಲ್ಲಿ ಇದು ಮೂಡು ಬರಬೇಕು, ಎಲ್ಲರೂ ಕಾಡಬೇಕು ಅಂತ ಕೇಳಿದಾಗ ಸೊಗಸಾಗಿ ಆಡಿಕೊಟ್ಟಂತಹ DC ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ. ಪ್ರಮೋದ್ ಮರವಂತೆ ಅವರು ಅದಕ್ಕೆ ಲಿರಿಕ್ಸ್ ಬರೆದಿರೋದು. ಸೊ ಅದನ್ನು ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ತಲ್ಲಿ ಹೋಗಿ ತಟ್ಟೋ ಥರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ವಿಶೇಷವಾಗಿ ಅಜೀಜ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ. ಯಾಕೆಂದರೆ ರೆಕಾರ್ಡಿಂಗ್ ಆಗಿರಲಿ, ಇವಾಗ ಮೂಡ್ ಬಂದಿರುವಂಥ 4 ಸಾಂಗ್ ಆಗಲಿ, ಅದನ್ನು ಕೊಟ್ಟಂಥವ್ರು. ಸೊ ಅವರಿಗೆ ನಾನು ವಿಶೇಷವಾದಂಥ ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾಯಿಯ ವ್ಯತೆ ನಮ್ಮ ವಾಮನನ ಕಥೆ. ಏಪ್ರಿಲ್ 10ನೇ ತಾರೀಕು ಥಿಯೇಟ್ರಲ್ಲಿ ಬರ್ತಿದೆ. ಅರಸಿ
ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್.